ಈ ಚಿತ್ರದಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೇನೂರು ಮನು, ಯೋಗರಾಜ್ ಭಟ್ ಸೇರಿದಂತೆ ಅನೇಕರು ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ 5 ಹಾಡುಗಳಿದ್ದು ಪ್ರೇಕ್ಷಕರನ್ನು ರಂಜಿಸಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರನಟ ಮಡೇನೂರು ಮನು ಮಾಹಿತಿ ನೀಡಿದರು. ಸಿನಿಮಾ ಹಾಗೆ ಕೆ ರಾಮನಾರಾಯಣ ಅವರು ಇದಕ್ಕೆ ನಿರ್ದೇಶನ ಮಾಡಿದ್ದಾರೆ. ಟೈಸನ್, ಕ್ರ್ಯಾಕ್, ಅಬ್ಬರ, ರಾಜ ಮಾರ್ತಾಂಡ ಸುಮಾರು ನಿರ್ದೇಶನ ಮಾಡಿರುವಂಥ ಡೈರೆಕ್ಟರ್ ಈ ಸಿನಿಮಾ ನಿರ್ದೇಶನ ಮಾಡ್ತಾರೆ. ಹಾಗೆ ಸಂತೋಷ್ ಕುಮಾರ್ ಅವರು ವಿದ್ಯಾ ಇದು ಈ ಸಿನಿಮಾಕ್ಕೆ ನಿರ್ಮಾಣ ಮಾಡ್ತಿದ್ದಾರೆ. ಇದಕ್ಕೆ ಸಂಗೀತ ಬಂದ್ಬಿಟ್ಟು ಮನೋಮೂರ್ತಿ ಸರ್, ಎಲ್ಲರೂ ನೀವು ನೋಡಿದ್ದೀರಾ, ತುಂಬ ಹಳೇ ಕಲಾವಿದರು, ತುಂಬ ಈಗ ಕಂಬ್ಯಾಕ್ ಥರ ಒಂದು ಒಳ್ಳೊಳ್ಳೆ 5 ಸಾಂಗ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಸಂಗೀತ ಮಾಡಿದ್ದಾರೆ. ಇದೇ ತಿಂಗಳು 23 ರಿಲೀಸ್ ಆಗ್ತಾ ಇದೆ. ಹಂಗಾಗಿ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ, ಜನರಿಗೆ ತಲುಪುವಾಗ ಮಾಡಿ ಅಂತ ಕೇಳ್ಬೋದು. ತಕ್ಷಣ ಎಲ್ಲರಿಗೂ ಡೌಟ್ ಸ್ಟಾರ್ಟ್ ಆಗಿರೋದು, ಏನೋ ಕುಲದಲ್ಲಿ ಕೀಳ್ಯಾವುದು ಅಂದ್ರೆ ಪಕ್ಕ ಜಾತಿ ಇದೇನೋ ಮಾಡಿದ್ದಾರೆ, ಏನೋ ಹೇಳಕೊಟ್ಟಾರೆ ಅಂತ ಹೇಳಿದ್ರೆ, ಕುಲದಲ್ಲಿ ಕೀಳ್ಯಾವುದು ಅಂದ್ರೆ ಕುಲದಲ್ಲಿ ಕೀಳು ಇಲ್ಲ ಮೇಲೂ ಇಲ್ಲ ಎಲ್ಲ ಒಂದೇ ಅನ್ನೋದು ಅದು ಟೈಟ್ಲೇ ಹೇಳ್ತಿದೆ. ಅದು ಪವರ್ಫುಲ್ ಟೈಟ್ಲು. ಅದು ಡಾಕ್ಟರ್ ಶಿವಣ್ಣ ಅವ್ರಿಗೆ ಇಟ್ಟಿದ್ದಂಥ, ಶಿವರಾಜ್ ಕುಮಾರ್ ಸರ್ಗೆ ಇಟ್ಟಿದ್ದಂಥ ಟೈಟ್ಲು, ಯೋಗರಾಜ್ ಭಟ್ರು ಸರ್ ಅವ್ರಿಗೆ ಮಾಡೋವಂಥ ಟೈಟ್ಲನ್ನ ನನಗೆ ಪ್ರೀತಿಯಿಂದ ಶಿವಣ್ಣ ಅವ್ರು ಕೊಟ್ಟಿರುವಂಥ ಟೈಟ್ಲ್ ಇದು. ಏಕೆಂದರೆ ದಾಸರ ಆಡಿರುವಂಥ ಪದನ ಅಣ್ಣವರು ಹೊರಗಡೆ ದೊಡ್ಡ ಮಟ್ಟದ ತಂಡ ಸಾಂಗ್ ಆಡಿ ಇವತ್ತು ಆ ಟೈಟ್ಲು ಸಿಕ್ಕಿದೆ ಅಂದರೆ ಅಣ್ಣವ್ರ ಫ್ಯಾಮಿಲಿ, ದಾಸರ ಎಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ ಅನ್ನೋದು ಒಂದು ಕಡೆ ಪ್ಲಸ್. ಎಲ್ಲೋದ್ರೂ ಟೈಟ್ಲು ಕುಲದಲ್ಲಿ ಕೀಳ್ಯಾವುದು ಅಂದರೆ ಬಾಯಿಗೆ ಬರಬೇಕು. ಇವತ್ತು ಟೈಟ್ಲು ಬಾಯಿಗೆ ಬಂದರೆ ಒಂಚೂರು ಏನಪ್ಪ, ಕೆಲವೆಲ್ಲ ಟೈಟ್ಲುಗಳು ಬಾಯಿಗೆ ಬರಲ್ಲ ಯೋಚನೆ ಮಾಡ್ತಾರೆ, ಇದು ಬಾಯಿಗೆ ಬರುತ್ತೆ ಇಲ್ಲ ಹೆಂಗಪ್ಪ ಹೇಳೋದು ಅಂತ. ಬಟ್ ಅದೇ ನಮಗೆ ಮೇಯ್ನ್ ಪ್ಲಸ್. ಇನ್ನೊಂದೇನು ಅಂದರೆ ಕಥೆಯಲ್ಲಿ ಫುಲ್ ನಗಿಸ್ತೀವಿ ಸರ್ ಈ ಸಿನಿಮಾದಲ್ಲಿ. ಕೆಲವರಿಗೆಲ್ಲ ಡೌಟ್, ಏನು ಮೆಸೇಜ್ ಹೇಳಕೊಂಡವ್ರ ಇಲ್ಲ ಏನೋ ಫುಲ್ ವೇದಾಂತ ಹೇಳ್ತಾರ, ಆ ಥರದ್ದೆಲ್ಲ ಇರುತ್ತೆ ಲೈಟಾಗಿ. ಬಟ್ ಇದರಲ್ಲಿ ಎಲ್ಲವೂ ಇದೆ. ಲಾಸ್ಟಲ್ಲಿ ಒಂದು ಮೆಸೇಜು ಹೇಳ್ತೀವಿ, ಫುಲ್ ನಗಿಸ್ತೀವಿ, ನಗಿಸಿ ಸ್ವಲ್ಪ ಮಾಸ್ ಎಲಿಮೆಂಟ್ ಒಳಗಡೆ ಬರುತ್ತೆ. 4 ಫೈಟ್ ಇದೆ. ಲಾಸ್ಟಿಗೆ ಒಂದು ಎಮೋಷನಲ್ ಒಂದು ಚಿಕ್ಕದಾಗ ಒಂದು ಮೆಸೇಜ್ ಇದೆ ಸರ್. ಬಟ್ ನಗಿಸ್ತೀವಿ. ಇದು ನಗಿಸೋದಕ್ಕೆ ಲಾಜಿಕ್ ಅಂತ ಏನೂ ಇಲ್ಲ. ಹೆಂಗಾಗ್ತು, ಇದು ಹೆಂಗಾಯ್ತು, ಇದು ಹೆಂಗೆ ನಗಿಸಿದ್ರು ಅನ್ನೋದು ಏನು ಕ್ವಶನ್ ಇರಲ್ಲ. ನಗುವುದಕ್ಕೆ ತುಂಬ ಜಾಸ್ತಿ ಇದೆ. ಜನಗಳಂತೂ ಎಂಟರ್ಟೈನ್ಮೆಂಟ್ಗೆ ತುಂಬ ಖುಷಿಯಿಂದ ಆಚೆಗಂತೂ ಎದ್ದು ಬರ್ತಾರೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಮಾಡ್ತಿದ್ದೀವಿ. ಸಾಂಗ್ ಇದೆ, ಒಂದು ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ಒಂದು ಆಂಟೋನಿ ದಾಸನ್ ಆಡಿದ್ದಾರೆ, ಇನ್ನೊಂದು ಚೇತನ್ ಸೋಸ್ಕ ಆಡಿದ್ದಾರೆ, ಇನ್ನೊಂದು ಶ್ರೇಯಾ ಘೋಷಾಲ್ ಮೇಡಮ್ ಆಡಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಆಡಿದ್ರು. ಅದು ಮನಸ್ಸು ಆಡ್ತದೆ ವಯಸ್ಸು ಕಾಡ್ತದೆ ಅಂತ ಅವ್ರದ್ದೇ. ಇತ್ತೀಚೆಗೆ ಈಗ ನಮ್ಮ ಸಾಂಗ್ ರಿಲೀಸ್ ಆಗಿ ಒಂದು 15 ಡೇಸ್ ಏನೋ ಆಗಿದೆ ಅಷ್ಟೇ. ಈಗ ನಿನ್ನೆ ಎಲ್ಲ ನಾವು ನಮ್ಮ ಕನ್ನಡಕ್ಕೆ ಈ ಥರ ಎಲ್ಲ ಮಾತಾಡಿದ್ರು ಅಂದಮೇಲೆ ನಮ್ಮ ಟೀಮ್ ಪೂರ್ತಿ ಸೇರ್ಕೊಂಡು ನಿನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಇಟ್ಟು ಅವ್ರು ಆಡಿರೋ ಸಾಂಗ್ ಅದೇ ಇರುತ್ತೆ. ಯೋಗರಾಜ್ ಭಟ್ರು ಸರ್ ಬರೆದಿರೋದೆ ಸಾಂಗು. ಆ ಸಾಂಗಲ್ಲಿ ಆ ಸಿಂಗರ್ ಮಾತ್ರ ಚೇಂಜ್ ಆಗಿ ಈಗ ಚೇತನ್ ಸೋಸ್ಕ ಅವ್ರು ಆಡಿದ್ದಾರೆ. ಈಗ ಸಿನಿಮಾಗಳಲ್ಲಿ ಅವ್ರದ್ದು ವಾಯ್ಸ್ ಇರಲ್ಲ, ಬೇರೆಯವರು ಸಿಂಗರ್ಸ್ದು ವಾಯ್ಸ್ ಇರುತ್ತೆ. ಚೇತನ್ ಸೋಸ್ಕ ಅವರು ಆಡಿದ್ದಾರೆ. ಈಗ ಸೋನು ನಿಗಮ್ ಅವ್ರದ್ದು ನೆನ್ನೆ ರಿಮೂವ್ ಆಗಿದೆ ಅವ್ರ ವಾಯ್ಸ್.